ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಆಪರೇಟರ್ ದಿನಾಚರಣೆ ಶುಭಾಶಯಗಳು. ನಾನು ಒಂದು 7-8 ವರ್ಷ ಕೇಬಲಲ್ಲಿ ಸ್ಥಳೀಯ ವಾಹಿನಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರ ಕಷ್ಟ ಸುಖ ನನಗೆ ಗೊತ್ತು. ನಿಮ್ಮ ಜೊತೆ ನಾನಿದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ತುಮಕೂರು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಇಂದು ಕೇಬಲ್ ಡೇ ಆಯೋಜಿಸಲಾಗಿತ್ತು. ಈ ಕೇಬಲ್ ದಿನಾಚರಣೆಯನ್ನು ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ನಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಬಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೇಬಲ್ ಉದ್ದಿಮೆ ಉಳಿಸಿಕೊಂಡು ಹೋಗಲು ಒಗ್ಗಟ್ಟಿನ ಅಗತ್ಯವಿದೆ. ಎಲ್ಲರ ಸಹಕಾರದಿಂದ ಮಾತ್ರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮುನ್ನುಗ್ಗಲು ಸಾಧ್ಯ ಎಂದರು. ಈ ಹಿಂದೆ ಕೇಬಲ್ ಉದ್ದಿಮೆ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಇಂದು ಈ ಮಟ್ಟಕ್ಕೆ ಬಂದಿದೆ. ಕೊರೋನಾ ಸಂದರ್ಭದಲ್ಲಿ ಕೇಬಲ್ ಉದ್ದಿಮೆಯಲ್ಲಿ ತೊಡಗಿದ ಸುಮಾರು 48 ಮಂದಿ ಮೃತಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಉದ್ದಿಮೆಯನ್ನು ವಿಸ್ತರಣೆ ಮಾಡಬೇಕಾದ ಅಗತ್ಯವಿದೆ. ಇದಕ್ಕೆ ಎಲ್ಲರ ಸಹಕಾರ ಮತ್ತು ಒಗ್ಗಟ್ಟು ಪ್ರದರ್ಶನ ಅಗತ್ಯವಿದೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟು ಬಂದರೆ ನಮ್ಮ ಸಮಸ್ಯೆಗಳು ಪರಿಹಾರವಾಗುವ ಜೊತೆಗೆ ಬಲವಾಗಲು ಸಹಕಾರಿಯಾಗಲಿದೆ ಎಂದರು. ಕೊರೋನಾ 48 ಜನ ಆಪರೇಟರ್ಗಳು ತೀರೋಗಿದ್ದಾರೆ. ಇಂಥ ಸಂಸ್ಥೆನ ನಾವು ಮರಿಬಹುದಾ ಹೇಳಿ? ಇಂಥ ಸಂಸ್ಥೆನ ನಾವು ಬಿಟ್ಕೊಡ್ಬಾರ್ದು. ಪ್ರಾಣ ಇವತ್ತಂಗಾನು ಈ ಸಂಸ್ಥೆನ ಈ ಈ ತರ ಒಂದು ಬಿಸ್ನೆಸ್ ನನಗೆ ಗೊತ್ತಿದ್ದ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಇಂಥ ಬಿಸ್ನೆಸ್ ದೇವರು ನಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಕಾಪಾಡ್ಕೋಬೇಕಾಗಬೇಡ. ದಯವಿಟ್ಟು ಇದೊಂದು ಮಾತು ಹೇಳ್ತಿದ್ರೆ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದಾರೆ ತುಮಕೂರವರು. ಇದೇ ತರ ಮುಂದೆ ಎಲ್ಲಾ ಜಿಲ್ಲೆಗಳಲ್ಲೂ ಮಂಜು ಸರ್ ಹೇಳಿದಂಗೆ ಎಲ್ಲಾ ಜಿಲ್ಲೆಗಳಲ್ಲೂ ವಿಸ್ತರಣೆ ಮಾಡೋಣ. ವಿಸ್ತರಣೆ ಮಾಡಿ ಒಗ್ಗಟ್ಟಿನ ಪ್ರದರ್ಶನ ಮಾಡೋಣ. ಇಲ್ಲಿ ನಾನು ಆ MS ನಾನು ಈ MS ನಾನು ಅಂತವನು ಇಂಥವನು ಬೇಡ. ಇಂಟರ್ನ್ಯಾಷನಲ್ ಬಂದ್ರೆ ನಾವೆಲ್ಲ ಒಂದು ಕಾಂಪಿಟೇಷನ್ ಇರಬೇಕು. ಅದು ಇರುವುದಿಲ್ಲ ಯಾರು ಇರಬೇಕಾಗಲ್ಲ. MS ಇರಬೇಕು, ಆಪರೇಟರ್ ಇರಬೇಕು. ಇಲ್ಲ ನಾವು ವಾದ ಮಾಡಕ್ ಹೋಗಲ್ಲ. ದಯವಿಟ್ಟು ಟೆಕ್ನಾಲಜಿ ನಾವು ಹೆಲ್ಪ್ ಮಾಡಿದ್ರು ಅಷ್ಟೇ. MS ಸಪೋರ್ಟ್ ಕೊಡೋದಿಲ್ಲ, ಸಾಧ್ಯ ಇಲ್ಲ. ಅಪ್ಡೇಟ್ ಆಗಬೇಕಾದ್ರೆ ಆಪರೇಟರ್ ಆಗಿದ್ದೀವಿ. MS ಇನ್ನ ಹೆಚ್ಚಿನ ರೀತಿಯಲ್ಲಿ ಆ MS ಸಭೆಗಳನ್ನು ಮಾಡಿ ಎವ್ರಿ 6 ಮಂತ್ 3 ಮಂತ್ ಒಂದ್ಸಲ ಸಭೆಯನ್ನು ಮಾಡಿ ಟೆಕ್ನಾಲಜಿ ಬಗ್ಗೆ ಹೇಳಿ ಮುಂದೆ ಏನ್ ಫ್ಯೂಚರ್ಸ್ ತರ್ತೀರಾ, ಇಂಡಸ್ಟ್ರಿನ ಎಲ್ಲಿ ಉಳಿಸ್ಕೊಂಡು ನಾವು ನೀವು ಅಂತ ದಯವಿಟ್ಟು ನೀವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಆಪರೇಟರ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಆಪರೇಟರ್ ಬೇರೆ ಇಲ್ಲ, MS ಬೇರೆ ಇಲ್ಲ. ಎಲ್ಲರೂ ಬಂದಿದ್ದೀರಿ, ಲೋಕಲ್ MS ಬಂದಿದ್ದೀರಾ, ನ್ಯಾಷನಲ್ MS ಬಂದಿದ್ದೀರಾ. ದಯವಿಟ್ಟು ಈ ಒಂದು ಬಿಸ್ನೆಸ್ ನ ಬಿಟ್ಕೊಳ್ಳೋದು ಬೇಡ. ಅವ್ರು ಹೇಳಿದಂಗೆ ದಿನೇ ದಿನೇ ಒಂಥರ ಏನ್ ಹೇಳೋದು, ಕರ್ನಾಟಕದಲ್ಲಿ 34-35 ಲಕ್ಷ ಕನೆಕ್ಷನ್ ಇದೆ. ಪಕ್ಕದ ಕೇರಳದಲ್ಲಿ, ಪಕ್ಕದ ತಮಿಳುನಾಡಲ್ಲಿರುವಂತಹ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ. ನಾವು ಬದುಕೋತಾ ಇದ್ದೀವಿ. ದಯವಿಟ್ಟು ನಾವೆಲ್ಲ ಸೇರಿಕೊಂಡು ಒಂದಾಗಿ ಮಾಡೋಣ. ಇವತ್ತು ಸುದ್ದಿ ಮಾಧ್ಯಮದ ಒಂದು ವಿಚಾರವಾಗಿ ಕೇಬಲ್ ಆಪರೇಟರ್ಸ್ ಇವತ್ತು ಸರಿಯಾದ ರೀತಿ ಸುದ್ದಿ ಎಲ್ಲರಿಗೂ ಮುಟ್ಟಬೇಕಾದ್ರೆ, ಕಟ್ಟಕಡೆಯ ಹಳ್ಳಿಗೆ ಮುಟ್ಟಬೇಕಾದ್ರೆ ಇವತ್ತು ಕೇಬಲ್ ಆಪರೇಟರ್ಸ್ನ ಪಾತ್ರ ಭಾಳ ಮುಖ್ಯ. ಇವತ್ತು ಕೇಬಲ್ ಆಪರೇಟರ್ಸ್ ಡೇ ಅಂಥೇಳಿ, ಅವರ ದಿನಾಚರಣೆ ಅಂಥೇಳಿ ಇವತ್ತು ಘೋಷಣೆ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಶುಭಾಶಯ ಕೋರ್ತೇನೆ. ಮತ್ತು ಅವರ ಸಮಾಜದಲ್ಲಿ ಸುದ್ದಿಗಳನ್ನು ಮುಟ್ಟಿಸ್ತಕ್ಕಂಥ ವಿಚಾರದಲ್ಲಿ ಭಾಳ ಮಹತ್ತರವಾದಂಥ ಪಾತ್ರ ವಹಿಸ್ತಾರೆ. ಇದೊಂದು ರೀತಿ ಅನ್ಆರ್ಗನೈಸ್ ಸೆಕ್ಟರ್. ಈ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳಷ್ಟು ಜನ ಇವತ್ತು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಒಂದು ಉದ್ದಿಮೆಯಲ್ಲೇ ಇವತ್ತು ಅವರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕೇಬಲ್ ಆಪರೇಟರ್ ಮತ್ತು ಹಿರಿಯ ಪತ್ರಕರ್ತರಾದ ನಾಗಣ್ಣ ಮಾತನಾಡಿ, ಕೇಬಲ್ ಉದ್ದಿಮೆ ಕಳೆದ 4 ದಶಕಗಳಿಂದ ಸಾಕಷ್ಟು ಬದಲಾವಣೆ ಕಂಡಿದೆ. ತಾಂತ್ರಿಕತೆಯಲ್ಲಿ ನವೀನತೆ ಬಂದಂತೆ ನಾವು ಅದನ್ನು ಅಳವಡಿಸಿಕೊಂಡು ಮುಂದುವರಿಯಬೇಕು. ಇಲ್ಲವಾದರೆ ನಾವು ಉಳಿಯಲು ಸಾಧ್ಯವಿಲ್ಲ. ಕೇಬಲ್ ಎಂಬುದು ಮನರಂಜನೆ, ಕಲಿಕೆ ಜೊತೆಗೆ ಮಾಹಿತಿ ನೀಡುತ್ತದೆ.
1980ರಲ್ಲಿ ಆರಂಭವಾದ ಕೇಬಲ್ ಟಿವಿ ಸಮಾಜದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿ, ಸರ್ಕಾರಕ್ಕೆ ತೆರಿಗೆ ಕಟ್ಟುವ ಮೂಲಕ ತನ್ನದೇ ಆದ ಸೇವೆ ಸಲ್ಲಿಸುತ್ತಿದೆ ಎಂದರು. ಸರ್ಕಾರದ ಹೊಸ ನೀತಿಗಳಿಂದ ಗ್ರಾಹಕರಿಗೆ ಹೊರೆಯಾಗುತ್ತಿದೆ. ಮೊಬೈಲ್ ಮೇಲೆ ಬಹುರಾಷ್ಟ್ರೀಯ ಕಂಪನಿಗಳು ಮಾಡಿದ ದಾಳಿಯೇ ಕೇಬಲ್ ಮೇಲೆಯೂ ಮಾಡುತ್ತಿದೆ. ಬೆಲೆ ಸಮರದ ಮೂಲಕ ಮೊಬೈಲ್ ಕಂಪನಿಗಳು ಮುಚ್ಚುವಂತೆ ಮಾಡಿದ ಬಹುರಾಷ್ಟ್ರೀಯ ಕಂಪನಿಗಳು ನಂತರ ಬೆಲೆ ಏರಿಸಿದವು. ಇದೀಗ ಕೇಬಲ್ ಮೇಲೆಯೂ ಅದೇ ರೀತಿಯ ದಾಳಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ಮಾಡುತ್ತಿದ್ದು, ಇದನ್ನು ತಡೆದು ನಾವು ಕೇಬಲ್ ಉದ್ಯಮ ಉಳಿಸಬೇಕಾದ ಅನಿವಾರ್ಯತೆ ಇದೆ ಎಂದರು. ಸಮಾರಂಭದಲ್ಲಿ ಸ್ವಾದವಾಗಿರ್ತಕ್ಕಂಥ ಅಡುಗೆನೆಲ್ಲನೂ ಕೂಡ ತಯಾರು ಮಾಡ್ತಾ ಇರೋದು. ಬಡಿಸೋನೇನಾದ್ರೂ ಕೂಡ ಪಕ್ಕದಾಗೆ ಅಸಡ್ಡೆಯಿಂದ ಬಡಿಸಿದ್ರೆ ನೀನು ಊಟನೇ ಬೇಡ ಅಂತಕ್ಕಂಥದ್ದನ್ನು ಹೊರಟು ಹೋಗ್ತಾರಲ್ಲ, ನಿನ್ನ ಸರ್ವಿಸೇ ಬೇಡ ಅಂತಕ್ಕಂಥದ್ದನ್ನು ಹೋಗೋ ಕಾಲ ಅನ್ನ ಅಂತಕ್ಕಂಥ ಪರಿಸ್ಥಿತಿಯನ್ನ ನೀವು ಉದ್ಭವ ಮಾಡಿಕೊಳ್ಳದೆ ಹೋದ್ರೆ ನೀವೆಲ್ಲರೂ ಕೂಡ ಕ್ಷೇಮವಾಗಿರ್ತೀರ. ಮತ್ತು ಇವತ್ತೆಲ್ಲರೂ ಕೂಡ ಒಂದು ಆಧುನಿಕ ಕಾಲದಲ್ಲಿ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಬರುತ್ತೆ. ಇವತ್ತು ಕೃತಕ ಬುದ್ಧಿಮತ್ತೆ ಬಂದಿರತಕ್ಕಂಥ ಕಾಲದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರತಕ್ಕಂಥ ಕಾಲದಲ್ಲಿ ನೀವು ಅದನ್ನು ಊಹೆ ಮಾಡಿಕೊಂಡ್ರೆ ನೀವು ಇಷ್ಟು ಜನಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಇರ್ತಕ್ಕಂಥ ಹಳೆ ಉದ್ಯಮವನ್ನ ಸುಭದ್ರವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪರಿಕರಗಳನ್ನ ವ್ಯವಸ್ಥೆಗಳನ್ನು ಇಟ್ಕೊಂಡು ಹೋದ್ರೆ ಉಳ್ಕೊಳ್ತೀರಾ ಅಂತಕ್ಕಂಥ ನನಗೆ ಅನಿಸಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ OFC ವ್ಯವಸ್ಥೆ ಮೂಲಕ ಇಂಟರ್ನೆಟ್ ಕೇಬಲ್ ಆಪರೇಟರ್ಗಳು ಮಾಡುತ್ತಿದ್ದಾರೆ. ದೇಶದ ಪ್ರಗತಿಯಲ್ಲಿ ಕೇಬಲ್ ಆಪರೇಟರ್ಗಳ ಸೇವೆ ಅಪಾರವಾದುದು. ಉದ್ದಿಮೆಯ ಯಶಸ್ಸು ಮೂಲಕ ಭವಿಷ್ಯಕ್ಕೆ ಉಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕೇಬಲ್ ಆಪರೇಟರ್ಗಳು ಬಂದು ಒಗ್ಗಟ್ಟು ಪ್ರದರ್ಶನ ಮಾಡುವುದು ಸಂತಸ ತಂದಿದೆ ಎಂದರು. ಅಲ್ಲ ಸರ್, ಇದು ನಮ್ಮಿಂದ ನಾನು ಇವಾಗಲೂ ಹೇಳ್ತೀನಿ, ನೀವೆಲ್ಲೂ ಸೇರಿದ್ದಕ್ಕೆ ನಾವಾಗಿದ್ದೀವಿ ಅಷ್ಟೇ. ಅಷ್ಟು ಬಿಟ್ರೆ ನಮ್ಮ ತುಮಕೂರವ್ರು ಏನಿದ್ರು, ಸರ್ ನಮ್ಮ 800 ಸೀಟ್ ಇದೆ, ಅದು ಫುಲ್ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಸೀಟ್ ಇದ್ರೆ ನಿಂತ್ಕೊಂಡಿರೋರು ಇದ್ದಾರೆ, ಇನ್ನ ಹೊರಗಡೆ ಇದ್ದಾರೆ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅದು ನೋಡ್ತಾ ಇದೆ. ಎಲ್ಲ ನಿಮ್ಮ ಒಂದು ಆಶೀರ್ವಾದ ಸರ್, ಎಲ್ಲ ಆಪರೇಟರ್ಗಳು. ಅಷ್ಟು ಮಾತಾಡಿ ನನ್ನ ಮಾತು ಮುಗಿಸ್ತೀನಿ ಸರ್. ಕೇಬಲ್ ಆಪರೇಟರ್ಸ್ ದಿನ ಅಂತ ಕೇಳಿ ಸಂತೋಷ ಆಯಿತು. ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಗಳು, ದೇಶದ ಅನೇಕ ದಿನನಿತ್ಯದ ವಿಚಾರಗಳು ಜನಸಾಮಾನ್ಯರಿಗೆ ತಲುಪಬೇಕಾದ್ರೆ, ಹಳ್ಳಿಗೂ ತಲುಪಬೇಕಾದ್ರೆ ಈ ಒಂದು ಕೇಬಲ್ ಆಪರೇಟು ಮಾಡ್ತಕ್ಕಂಥ ಒಂದು ಜಾಲ ಏನಿದೆ ಅದು ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಅಲ್ಲಿ ಕೆಲಸ ಮಾಡೋರು ಕೂಡ ಬಹಳ ಸಮಸ್ಯೆಗಳನ್ನು, ಅಲ್ಲಿ ಕೇಬಲ್ ಆಪರೇಟರ್ ಕೆಲಸಗಾರರಿಂದ ಹಿಡಿದು ಅದನ್ನು ಜವಾಬ್ದಾರಿ ವಹಿಸ್ಕೊಂಡಿರೋರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅನ್ಆರ್ಗನೈಸೇಷನ್ ಸೆಕ್ಟರ್ ಇದ್ದದು, ಅದಕ್ಕೆ ಅವ್ರದ್ದೇ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ, ನಮ್ಮ ಹತ್ರಲ್ಲೂ ಬಂದು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಏನು ನಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನು ನಾವು ನೀಡ್ತೀವಿ. ಅದನ್ನೆಲ್ಲ ಇದು ಡಿಪಾರ್ಟ್ಮೆಂಟ್ KEB ಡಿಪಾರ್ಟ್ಮೆಂಟು ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ ಅಂತ ತಿಳಿದು ಬಂತು. ಅದು ಮಿನಿಸ್ಟ್ರು ಕೂಡ ಹೇಳಿದರು. ಫಸ್ಟು ಮೊದಲನೇ ಹಂತದಲ್ಲಿ ಸಿಟಿನಲ್ಲಿ ನಾವು ಅದನ್ನು ಕೇಬಲ್ ಆಪರೇಟರ್ ತೆಗೆದುಬಿಟ್ಟು ಡೈರೆಕ್ಟಾಗಿ ಇದು ಮಾಡೋಕ್ಕೆ ಅಂತ ಸಿಟಿನಲ್ಲಿ ತಕ್ಕತ್ತೀವಿ. ಈಗ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಉಂಟು ಮಾಡೋಲ್ಲ ಅಂತ ಮಾನ್ಯ ಎನರ್ಜಿ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ. ಅದರಿಂದ ಎಲ್ಲ ಇವತ್ತಿನ ಕೇಬಲ್ ಆಪರೇಟರ್ ಡೇನಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಬೆಸ್ಕಾಂ ಇಂಜಿನಿಯರ್ ಮಾತನಾಡಿ 24ನೇ ಕೇಬಲ್ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ಬೆಸ್ಕಾಂ ಮತ್ತು ಕೇಬಲ್ ಆಪರೇಟರ್ಗಳ ಸಂಬಂಧ ಉತ್ತಮವಾಗಿದೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೇಬಲ್ ವಿದ್ಯುತ್ ಕಂಬಗಳ ಮೇಲೆ ಹಾಕಲಾಗಿದೆ. ಈ ಬಗ್ಗೆ ಬಹಳಷ್ಟು ಚರ್ಚೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದ ಅಪಘಾತವೊಂದರಲ್ಲಿ ಕೇಬಲ್ ಬಿದ್ದು ಯುವತಿ ಮೃತಪಟ್ಟಿದ್ದಾಳೆ. ಆಗ ಹೈಕೋರ್ಟ್ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ಕಂಬಗಳ ಮೇಲೆ ಕೇಬಲ್ ಯಾಕೆ ಅವಕಾಶ ಎಂದು ಪ್ರಶ್ನೆ ಮಾಡಿದರು. ಆಗ ಕೇಬಲ್ ಆಪರೇಟರ್ಗಳಿಗೆ ಪತ್ರ ಬರೆಯಲಾಗಿದೆ. ಇಂಧನ ಸಚಿವರೊಂದಿಗೆ ಶೀಘ್ರದಲ್ಲಿಯೇ ಕೇಬಲ್ ಆಪರೇಟರ್ಗಳ ಸಭೆ ಆಯೋಜಿಸಲಾಗಿದ್ದು, ಇಂಧನ ಸಚಿವರ ಮಟ್ಟದಲ್ಲಿ ನಿರ್ಣಯ ಕೈಗೊಂಡಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಇಲ್ಲವಾದರೆ ಯಾವುದೇ ಅಪಘಾತ ನಡೆದಾಗ ಮತ್ತೆ ಕಾನೂನು ಪ್ರಕ್ರಿಯೆಗಳು ನಡೆಯಲಿವೆ. ಈ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಸುತ್ತೋಲೆ ಹೊರಡಿಸಿದಲ್ಲಿ ಬೆಸ್ಕಾಂ ಮತ್ತು ಕೇಬಲ್ ಆಪರೇಟರ್ಗಳ ಸಂಬಂಧ ಸುಗಮವಾಗಿ ಮುಂದುವರಿಯಲಿದೆ ಎಂದು ಸಲಹೆ ನೀಡಿದರು.
ತುಮಕೂರಿನಲ್ಲಿ ಇಂದು ನಡೆದ 24ನೇ ಕೇಬಲ್ ಡೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 1,000ಕ್ಕೂ ಹೆಚ್ಚು ಮಂದಿ ಕೇಬಲ್ ಆಪರೇಟರ್ಗಳು ಆಗಮಿಸಿದ್ದರು. ಈ ವೇಳೆ ಕೇಬಲ್ ಆಪರೇಟರ್ಗಳ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರದ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಅಲ್ಲದೆ ಶೀಘ್ರದಲ್ಲಿಯೇ ಇಂಧನ ಸಚಿವರೊಂದಿಗೆ ಸಭೆ ನಡೆಸಿ ವಿದ್ಯುತ್ ಕಂಬಗಳ ಮೇಲೆ ಎಳೆದಿರುವ ಕೇಬಲ್ ಬಗ್ಗೆ ಇರುವ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ತೀರ್ಮಾನ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.